ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತಂದ್ರೇನು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಂದ್ರೇನು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತಂದ್ರೆ ಇಟ್ ಈಸ್ ಎ ಕ್ರಿಯೇಷನ್ ಆಫ್ ಮೈಂಡ್. ಒಬ್ಬನ ವ್ಯಕ್ತಿಯ ಬುದ್ಧಿ ಸಾಮರ್ಥ್ಯವನ್ನು ಬಳಸಿ ಅವನು ಕ್ರಿಯೇಟ್ ಮಾಡಿರುವಂಥ ಒಂದು ವಸ್ತುವಿಗೆ ಅಥವಾ ಮೆಥಡ್ಗಳಿಗೆ ಅಥವಾ ಯಾವುದೇ ಒಂದು ಇಂಟ್ಯಾಂಜಿಬಲ್ ಫಾರ್ಮ್ ಆಗಿರುವಂಥ ಅಸೆಟ್ಗೆ ನಾವೇನಂತೀವಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ ಕರಿತೀವಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಟ್ಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಅದು ಒಂದು ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ನಾವು ಹೇಗೆ ಫಿಸಿಕಲ್ ಪ್ರಾಪರ್ಟಿಗಳನ್ನ ಪ್ರೊಟೆಕ್ಟ್ ಮಾಡ್ತೀವೋ ಹಾಗೇನೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನೂ ಕೂಡ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ನಾವು ಬುದ್ಧಿನ ಖರ್ಚು ಮಾಡಿ ಮತ್ತೆ ನಮ್ಮ ಎಫರ್ಟಿಂದ ನಮ್ಮ ಖರ್ಚಿಂದ ಮಾಡಿರೋಂಥ ಆಸ್ತಿನ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ಬೆನಿಫಿಟ್ ಯಾರಿಗೆ ಸೇರಬೇಕು? ನಮ್ಗೇನೆ ಸೇರಬೇಕು. ಅದಕ್ಕೋಸ್ಕರನೇ ಅದು ಪ್ರಾಪರ್ಟಿನ ಬೇರೆಯವರು ಯೂಸ್ ಮಾಡ್ದ ಹಾಗೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಅದರ ಬೆನಿಫಿಟ್ ಯಾರಿಗೆ ಸೇರಬೇಕು? ಯಾರು ಅದನ್ನ ತಯಾರು ಮಾಡಿದ್ದಾರೆ, ಯಾರು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೇನೆ ಆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ರೈಟ್ಸ್ ಸಿಗಬೇಕು. ಮತ್ತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು, ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಟಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಅದನ್ನು ಕೂಡ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ನಾವು ಪ್ರೊಟೆಕ್ಟ್ ಮಾಡೋದ್ರಿಂದ ಅದ್ರ ಬೆನಿಫಿಟ್ ಅವ್ರಿಗೆ ಸಿಗುತ್ತೆ. ಅದರಿಂದ ಅವರು ಹೆಚ್ಚು ಹೆಚ್ಚು ಸೈಂಟಿಫಿಕ್ ಇನ್ವೆನ್ಷನ್ಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಜನಗಳಿಗೂ ಕೂಡ ಲಾಂಗ್ ರನ್ನಲ್ಲಿ ತುಂಬ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕರೋನಾ ವೈರಸ್ ಅನ್ನು 2 ಕಂಪ್ನಿಯವರು ಪ್ರೊಡ್ಯೂಸ್ ಮಾಡ್ತಿದ್ದಾರಲ್ಲ, ದಟ್ ಈಸ್ ಕೋವಿಡ್ ಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್. ಕೋವಿಡ್ ಶೀಲ್ಡ್ನ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಮಾಡ್ತಾ ಇದ್ದಾರೆ, ಹಾಗೆ ಕೋವ್ಯಾಕ್ಸಿನ್ ಅನ್ನ ಭಾರತ್ ಬಯೋಟೆಕ್ ಅನ್ನೋ ಕಂಪನಿ ಮಾಡ್ತಾ ಉಂಟು. ಈ ರೀತಿ ಅವರು ತಯಾರು ಮಾಡಿರುವಂಥ ವ್ಯಾಕ್ಸಿನ್ ಅವ್ರು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡಲಿಕ್ಕೆ ಅವಕಾಶ ಇದೆ. ಬೇರೆಯವರೆಲ್ಲರೂ ಕೂಡ ಸೇಲ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಲಿಕ್ಕೆ ಅವಕಾಶ ಇದ್ದರೆ ಅವರು ಯಾವುದೇ ರೀತಿಯ ಮೋಟಿವೇಶನ್ ಇಂದ ವರ್ಕ್ ಮಾಡೋದಿಲ್ಲ. ಆ ವ್ಯಾಕ್ಸಿನನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅವರು ಪ್ರಯತ್ನ ಪಡೋದಿಲ್ಲ. ಯಾರೇ ಆಗಲಿ ಸೈಂಟಿಫಿಕ್ ಡಿಸ್ಕವರಿನ ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಇರೋವಾಗ ನಾವು ಅವರ ಎಫರ್ಟ್ಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಆ ಪ್ರೊಟೆಕ್ಷನನ್ನು ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮೂಲಕ ಕೊಡ್ಬೋದು. ಈಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸಲ್ಲಿ ಟೈಪ್ಸ್, ಯಾವ್ಯಾವ ರೀತಿಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ ಅಂತ ಹೇಳಿಬಿಟ್ಟು ನಾವು ನೋಡೋಣ. ಓಕೆ, ಈಗ ನೋಡಿ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಉಂಟು. ದೇರ್ ಆರ್ ಮೇನ್ಲಿ 2 ಟೈಪ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದೆ. ಒಂದು ಇಂಡಸ್ಟ್ರಿಯಲ್ ಪ್ರಾಪರ್ಟಿ, ಇನ್ನೊಂದು ಕಾಪಿ ರೈಟ್ಸ್ ಅಂಡ್ ರಿಲೇಟೆಡ್ ರೈಟ್ಸ್. ಈ ಸ್ಲೈಡ್ನ ನಾನು ಮಿಸ್ಟರ್ ಮಧುಸೂದನ್ ರಾವ್ ಅನ್ನೋರ PPTಯಿಂದ ತಗೊಂಡಿದ್ದೀನಿ. ಇದರಲ್ಲಿ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಅಂತಂದ್ರೆ ಅದರಲ್ಲಿ ಸುಮಾರು ವಿಧಗಳಿದೆ. ಫಸ್ಟ್ ಒನ್ ಇಂಡಸ್ಟ್ರಿಯಲ್ ಡಿಸೈನ್ಸ್. ಇಂಡಸ್ಟ್ರಿಯಲ್ ಡಿಸೈನ್ ಅಂತಂದ್ರೆ ಒಂದು ಕಂಪ್ನಿಯವರು ಅವ್ರದ್ದೇ ಆದಂಥ ಪ್ರಾಡಕ್ಟ್ಗಳಿಗೆ ಕೆಲವೊಂದು ಡಿಸೈನ್ಗಳನ್ನ ಮಾಡಿದ್ದಾರೆ. ಈ ಕೋಕೋ ಕೋಲಾ ಬಾಟಲ್ ನೋಡಿ, ಅವ್ರದ್ದೇ ಆದಂಥ ಒಂದು ಡಿಸೈನ್ ಇದೆ. ಈ ಡಿಸೈನನ್ನು ಅವರು ಶ್ರಮಪಟ್ಟು ಮಾಡಿರ್ತಾರೆ, ಇನೋವೇಷನ್ ಮಾಡಿ. ಇದನ್ನ ಬೇರೆ ಯಾರು ಕೂಡ ಕಾಪಿ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ನಾವೇಂತೀವಿ ಇಂಡಸ್ಟ್ರಿಯಲ್ ಡಿಸೈನ್ ಅಂತೀವಿ. ಪೇಟೆಂಟ್ಸ್ ಆಲ್ರೆಡಿ ಹೇಳಿದಾಗೆ ಕೆಲವೊಂದು ಕೆಮಿಕಲ್ ಕಾಂಪೌಂಡ್ಸ್, ಕೆಮಿಕಲ್ ಫಾರ್ಮುಲಾಸ್ ಅಥವಾ ಸಾಫ್ಟ್ವೇರ್ಗಳು, ಇವನ್ನೆಲ್ಲ ಯಾರು ಮಾಡ್ತಾರೆ? ಕಂಪ್ನಿಯವರು ಡೆವಲಪ್ ಮಾಡಿರ್ತಾರೆ. ಅದಕ್ಕೆ ಆ ಕಂಪ್ನಿಯವ್ರಿಗೆ ಪೇಟೆಂಟ್ಸ್ ಕೊಡ್ತಾರೆ. ಅದನ್ನ ಬೇರೆ ಯಾರು ಕೂಡ ಕಾಪಿ ಮಾಡಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೇಳಿದಾಗೆ ಕೋವ್ಯಾಕ್ಸಿನ್ ಮತ್ತು ಕೋವಿಡ್ ಶೀಲ್ಡ್ಸ್ ವ್ಯಾಕ್ಸಿನ್ಗಳ ಮೇಲೆ ಅದನ್ನ ಡೆವಲಪ್ ಮಾಡಿರುವಂಥ ಕಂಪ್ನಿಗಳ ಮೇಲೆ ಅವುಗಳಿಗೆ ಪೇಟೆಂಟ್ ಇರುತ್ತೆ. ಆಮೇಲೆ ಟ್ರೇಡ್ ಮಾರ್ಕ್ಸ್, ಸರ್ವಿಸ್ ಮಾರ್ಕ್ಸ್, ಲೈಕ್ ಕೆಲವೊಂದು ಟ್ರೇಡ್ ಮಾರ್ಕ್ಗಳಿದೆ. ಕೋಕೋ ಕೋಲಾ ನೋಡಿ, ಈ ರೀತಿ ಸಿಂಬಲ್ ಇದೆ. ಇದನ್ನು ಬೇರೆ ಯಾರು ಕೂಡ ಕಾಪಿ ಮಾಡೋ ಹಾಗಿಲ್ಲ. ಹಾಗೆ ದಿಸ್ ಈಸ್ ಮೆಕ್ಡೊನಾಲ್ಡ್ಸ್. ಮತ್ತೆ ಅವ್ರಿಗೆ ಕೆಲವೊಂದು ಟ್ಯಾಗ್ ಲೈನ್ಗಳು ಇದ್ದಾವೆ. ಐ ಆಮ್ ಲವಿಂಗ್ ಇಟ್ ಅನ್ನೋದು ಮೆಕ್ಡೊನಾಲ್ಡ್ದು ಟ್ಯಾಗ್ ಲೈನ್. ಇದು ಕೂಡ ಬೇರೆ ಯಾರು ಕೂಡ ಕಾಪಿ ಮಾಡಿ, ಇದ್ರ ಮೇಲೆ ಅವ್ರಗಳಿಗೆ ಹಕ್ಕು ಇರುತ್ತೆ. ನಿಮಗೆ ಗೊತ್ತಿದೆಯೋ ಅಲ್ವೋ,
ನಾವೆಲ್ಲರೂ ತುಂಬ ಚಾಕ್ಲೇಟ್ಸ್ನ ಯೂಸ್ ಮಾಡ್ತೀವಲ್ವಾ? ಯಾವ ಚಾಕ್ಲೇಟ್ಸ್ನ ತುಂಬ ತಗೊಳ್ತೀವಿ? ಡೈರಿ ಮಿಲ್ಕ್ ಚಾಕ್ಲೇಟ್ಗಳನ್ನ ನೋಡಿದ್ದೀರಾ? ಅದು ಒಂದು ಥರದ ಬ್ಲೂ ಕಲರ್ ಪ್ಯಾಕೆಟ್ ಮೇಲೆ ಇರುತ್ತೆ. ಯಾವುದೇ ಚಾಕ್ಲೇಟ್ ತಗೊಳ್ಳಿ, ಇದು ಆ ಕಲರ್ ಇದ್ದೇ ಇರುತ್ತೆ. ಆ ಕಲರ್ ಮೇಲೆ ಡೈರಿ ಮಿಲ್ಕ್ ಕಂಪ್ನಿಯವ್ರಿಗೆ, ದಟ್ ಈಸ್ ನೆಸ್ಲೆ ಕ್ಯಾಡ್ಬರೀಸ್ ಕಂಪ್ನಿಯವ್ರಿಗೆ ಪೇಟೆಂಟ್ ಇದೆ. ಆ ರೀತಿಯ ಕಲರಿಂದ ಬೇರೆ ಯಾರೇ ಕಂಪ್ನಿಯವರು ಚಾಕ್ಲೇಟ್ಸ್ ಮಾಡಿ ಮಾರೋ ಹಾಗಿಲ್ಲ. ದಟ್ ಈಸ್ ಬ್ಲೂನಲ್ಲಿ ಮಾಡ್ಬೋದು, ಬಟ್ ದಟ್ ಈಸ್ ಕೈಂಡ್ ಆಫ್ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಕಲರ್. ಹಾಗೆ ಟ್ರೇಡ್ ಸೀಕ್ರೆಟ್ಸ್, ಕೆಲವೊಂದು ಕಂಪ್ನಿಗಳಿಗೆ ಎಷ್ಟೊಂದು ಟ್ರೇಡ್ ಸೀಕ್ರೆಟ್ಗಳು ಇರ್ತದೆ. ಅವುಗಳು ಅವ್ರು ಮಾತ್ರ ಯೂಸ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ಕೋಕೋ ಕೋಲಾದವ್ರದ್ದು ಒಂದು ಯುನೀಕ್ ಟೇಸ್ಟ್ ಇದೆ ಅಲ್ವಾ? ಅದು ಆ ಟೇಸ್ಟ್ ಬರಲಿಕ್ಕೆ ಕೆಲವೊಂದು ಕೆಮಿಕಲ್ನ ಕೆಲವೊಂದು ಪ್ರಪೋರ್ಷನಲ್ಲಿ ಅವರು ಮಾಡಿರ್ತಾರೆ. ಅದನ್ನು ಬೇರೆ ಯಾರಿಗೂ ಕೂಡ ಕೋಕೋ ಕೋಲಾ ಕಂಪ್ನಿಯವರು ಎಂದೂ ಕೊಟ್ಟಿಲ್ಲ. ದಟ್ ಈಸ್ ಅ ಟ್ರೇಡ್ ಸೀಕ್ರೆಟ್ ಆಫ್ ದಟ್ ಕಂಪನಿ. ದೇ ನೀಡ್ ನಾಟ್ ಟು ಡಿಸ್ಕ್ಲೋಸ್ ಇಟ್. ದೇ ಹ್ಯಾವ್ ಎಕ್ಸ್ಕ್ಲೂಸಿವ್ ರೈಟ್ ಟು ಯೂಸ್ ದೆಮ್. ಅನಂತರದ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಈಸ್ ಜಿಯೋಗ್ರಾಫಿಕಲ್ ಇಂಡಿಕೇಟರ್. ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂದರೆ ಕೆಲವೊಂದು ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಾವು ನೋಡಿರ್ತೀವಿ, ಚನ್ನಪಟ್ಟಣ ಏನಕ್ಕೆ ಫೇಮಸ್ ಇದೆ? ಟಾಯ್ಸ್ ಮಾಡಲಿಕ್ಕೆ. ಆ ಚನ್ನಪಟ್ಟಣ ಟಾಯ್ಸು ಆ ಪ್ಲೇಸಲ್ಲಿ ಇರೋವ್ರಿಗೆ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬರುತ್ತೆ. ಅದರದ್ದೇ ಆದಂಥ ಅಸೋಸಿಯೇಷನ್ ಅವರು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಬೇರೆಯವರು ಅದೇ ಥರ ಟಾಯ್ಸ್ ಮಾಡಿ ಇದು ಚನ್ನಪಟ್ಟಣ ಟಾಯ್ಸ್ ಅಂತ ಹೇಳಿಬಿಟ್ಟು ಮಾರಲಿಕ್ಕೆ ಅವಕಾಶ ಇರೋದು. ನೆಕ್ಸ್ಟ್, ಲೇಔಟ್ ಡಿಸೈನ್ಸ್ ಆಫ್ ಸೆಮಿಕಂಡಕ್ಟರ್ ಆರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಯಾವುದೇ ಒಂದು IC ಅಥವಾ ಲೇಔಟ್ ಡಿಸೈನ್ಸ್, ಅದು ಕೂಡ ಒಂದು ಕಂಪನಿಯ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಆಗುತ್ತೆ. ಅದನ್ನು ಯಾರು ಕೂಡ ಕಾಪಿ ಮಾಡೋ ಹಾಗೆ ಇಲ್ಲ. ಹಾಗೆ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್. ಕೆಲವೊಂದು ಪ್ಲಾಂಟ್ಗಳನ್ನ, ಲೈಕ್ ಜಿನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಗಳನ್ನ ಅಥವಾ ಸೀಡ್ಸ್ಗಳನ್ನ ಕೆಲವೊಂದು ಕಂಪ್ನಿಯವರು ಡೆವಲಪ್ ಮಾಡಿರ್ತಾರೆ. ಅದನ್ನು ಅವ್ರು ಮಾತ್ರ ಸೇಲ್ ಮಾಡಲಿಕ್ಕೆ ಅವಕಾಶ ಇದೆ. ಬೇರೆ ಕಂಪ್ನಿಯವರು ಅದನ್ನು ಸೇಲ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅವುಗಳ ಮೇಲೂ ಕೂಡ ರೈಟ್ಸ್ನ ಕಂಪ್ನಿಯವರು ಕ್ಲೈಮ್ ಮಾಡ್ಬೋದು. ಇದಿಷ್ಟು ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟ್, ಕಾಪಿ ರೈಟ್ಸ್. ಕಾಪಿ ರೈಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು, ಕಾಪಿ ರೈಟ್ಸ್ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಆರ್ಟಿಸ್ಟಿಕ್ ವರ್ಕ್. ಯಾರಾದ್ರೂ ಒಬ್ರು ಬುಕ್ಸ್ ಬರೀತಾರೆ ಅಥವಾ ಯಾವ್ದಾದ್ರು ಒಂದು ಫಿಲಮ್ ತೆಗಿತಾರೆ, ಯಾವ್ದಾದ್ರು ಒಂದು ಸಾಂಗ್ ಮಾಡ್ತಾರೆ, ಅವುಗಳ ಮೇಲೆ ಯಾರು ಅದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಅವ್ರಿಗೆ ಕಾಪಿ ರೈಟ್ ಇರುತ್ತೆ. ಈ ಇಂಡಸ್ಟ್ರಿಯಲ್ ಪ್ರಾಪರ್ಟಿಗಳನ್ನ ಒನ್ ಬೈ ಒನ್ ಇನ್ ಡೀಟೇಲ್ ಆಗಿ ನೋಡೋಣ. ಇಂಡಸ್ಟ್ರಿಯಲ್ ಡಿಸೈನ್ ಅಂತಂದ್ರೆ it designs deals with features, shapes, pattern, etc. applied to an article by industrial process, manual or mechanical. ಯಾವುದೇ ಒಂದು ಇಂಡಸ್ಟ್ರಿ ಅವುಗಳ ಪ್ರಾಡಕ್ಟ್ ಮೇಲೆ ಕೆಲವೊಂದು ಫೀಚರ್ಗಳಿರುತ್ತೆ, ಶೇಪ್ಸು, ಪ್ಯಾಟ್ರನ್ಸು ಎಕ್ಸೆಟ್ರಾ. ನಾವು ಆಲ್ರೆಡಿ ನೋಡಿದ್ವಲ್ಲ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಆಪಲ್ ಫೋನು ಅದರದೇ ಆದಂಥ ಯುನೀಕ್ ಡಿಸೈನ್ ಇದೆ. ಅದನ್ನು ಬೇರೆ ಯಾರು ಕೂಡ ಕಾಪಿ ಮಾಡೋ ಹಾಗೆ ಇಲ್ಲ. ಹಾಗೆ ಕೋಕೋ ಕೋಲಾ ಬಾಟಲ್ ಅದೇ ಆದಂಥ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿದೆ, ಅದನ್ನು ಕೂಡ ಬೇರೆ ಯಾರು ಕೂಡ ಕಾಪಿ ಮಾಡೋ ಹಾಗೆ ಇಲ್ಲ. ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು, ಸುಮಾರು ಪ್ರಾಡಕ್ಟ್ಗಳನ್ನ ನಾವು ನೋಡ್ಬೋದು. ಈವನ್ ಫಾರ್ ಸ್ಮಾಲ್ ಪೆನ್ ಆಗಲಿ, ಆ ಪೆನ್ಗೆ ಆದಂಥ ಒಂದು ಡಿಫ್ರೆಂಟ್ ಡಿಸೈನ್ ಕೊಟ್ಟಿರ್ತಾರೆ ಆ ಕಂಪ್ನಿಗಳು. ಆ ಡಿಸೈನ್ಗಳನ್ನ ನಾವು ಇಂಡಸ್ಟ್ರಿಯಲ್ ಡಿಸೈನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎ ಚೇರ್ ಈಸ್ ಅನ್ ಯುಟಿಲಿಟಿ ಐಟಮ್. ಚೇರ್ನ ಎಲ್ಲರೂ ಮಾಡ್ತಾರೆ. ಆ ಚೇರ್ಗೆ ಡಿಫ್ರೆಂಟ್ ಡಿಸೈನ್ ಕೊಟ್ಟಿರ್ಬೋದಲ್ವಾ, ಡಿಫ್ರೆಂಟ್ ಕಾರ್ವಿಂಗ್ಸ್ ಕೊಟ್ಟಿರ್ಬೋದು, ಅಥವಾ ಬೇರೆ ಬೇರೆ ಐಟಮ್ಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಿರ್ಬೋದು. ಆ ರೀತಿ ಅಟ್ಯಾಚ್ ಮಾಡೋದ್ರಿಂದ, ಆ ರೀತಿ ಡಿಸೈನ್ ಮಾಡೋದ್ರಿಂದ ಅವುಗಳ ವ್ಯಾಲ್ಯೂ ಏನಾಗ್ತದೆ, ಜಾಸ್ತಿ ಆಗುತ್ತೆ. ದೋ ಇಟ್ ಈಸ್ ಯುಟಿಲಿಟಿ ರಿಮೈನ್ಸ್ ದ ಸೇಮ್. ಲೈಕ್ ಚೇರ್ ಏನಕ್ಕೆ ಬೇಕು? ಕೂತ್ಕೊಳ್ಳಿಕ್ಕೆ ಬೇಕು. ಸಾಮಾನ್ಯ ಚೇರಲ್ಲೂ ಕೂತ್ಕೋಬೋದು, ಮತ್ತೆ ಈ ರೀತಿ ಡಿಸೈನ್ ಮಾಡಿರುವಂಥ ಚೇರ್ಗಳಲ್ಲೂ ನಾವು ಕೂತ್ಕೋಬೋದು. ಬಟ್ ಆ ಕಾರ್ವಿಂಗ್ಸ್ಗಳಿಗೆ ಅದರಿಂದ ಹೆಚ್ಚು ವ್ಯಾಲ್ಯೂ ಬರುತ್ತೆ. ಆ ಡಿಸೈನ್ಗಳಿಗೇನೆ ನಾವು ಹೆಚ್ಚು ಬೆಲೆ ಕೊಟ್ಟು ತಗೊಳ್ತೀವಿ. ಅವುಗಳನ್ನ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂಡರಲ್ಲಿ ಡಿಸೈನ್ಸ್ ಅಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು.
ಡಿಸೈನ್ಸ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಬೇಸ್ಡ್ ಆನ್ ಇಟ್ಸ್ ಒರಿಜಿನಾಲಿಟಿ, ಹೆನ್ಸ್ಫೋರ್ತ್ ದೇ ಕ್ಯಾನ್ ಯೂಸ್ ರಿಜಿಸ್ಟರ್ಡ್. ಈ ರೀತಿ ಸಿಂಬಲ್ನ ನೀವು ನೋಡಿದ್ದಿರ್ಬೋದಲ್ವ ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ. ರೈಟ್, ಕೋಲ್ಗೇಟ್ ಟೂತ್ ಪೇಸ್ಟ್ ಮೇಲೂ ಕೂಡ ಈ ರೀತಿ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ನ ನೀವು ನೋಡಿರ್ತೀರ. ಸೊ ಆ ರೀತಿ ರಿಜಿಸ್ಟರ್ ಆಗಿರೋಂಥ ವಸ್ತುಗಳನ್ನ ನಾವು ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಕರಿತೀವಿ. ಮತ್ತೆ ಅವುಗಳನ್ನ ಬೇರೆ ಯಾರು ಕೂಡ ಕಾಪಿ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡಿಸೈನ್ ಆಯಿತು. ಪೇಟೆಂಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಪೇಟೆಂಟ್ಸ್ Patent is a monopoly right granted to a person who invented a new product or process of making an article for 20 years under Indian Patents Act 1970. ಪೇಟೆಂಟ್ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಯಾವುದಾದ್ರೂ ಒಂದು ಹೊಸ ರೀತಿಯ ಪ್ರಾಡಕ್ಟ್ಗಳನ್ನ ಅವರು ಇನ್ವೆಂಟ್ ಮಾಡಿದ್ರೆ ಅಥವಾ ಹೊಸ ರೀತಿಯಲ್ಲಿ ಒಂದು ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮೆಥಡ್ನ ಫೈಂಡ್ ಔಟ್ ಮಾಡಿದ್ರೆ ಅವುಗಳ ಮೇಲೆ ಏನು ಕೊಡ್ತಾರೆ? ಪೇಟೆಂಟ್ಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದೆ ಅಲ್ಲ, ಲೈಕ್ ವ್ಯಾಕ್ಸಿನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಅವರು ಏನೇನೋ ಒಂದು ಕೆಮಿಕಲ್ ಕಾಂಬಿನೇಷನ್ ಹಾಕಿ ಒಂದು ಫಾರ್ಮುಲಾ ಮಾಡಿರ್ತಾರೆ, ರೈಟ್? ಅದ್ರ ಮೇಲೆ ಅವ್ರಿಗೆ ಪೇಟೆಂಟ್ ಇರುತ್ತೆ. ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ವಾಟರ್ ಕ್ಯಾನ್ಸ್ ಇರುತ್ತಲ್ವಾ, ವಾಟರ್ ಕ್ಯಾನ್ಸ್ಗೆ ಕೆಲವೊಂದು ಡಿಸೈನ್ಗಳಿದೆ, ರೈಟ್? ಬಟ್ ವಾಟರ್ ಕ್ಯಾನ್ ಯೂಸ್ ಮಾಡೋದಕ್ಕೆ ಹೊಸದಾಗಿ ನೀರನ್ನ ತಗೊಳ್ಳೋ ಅಂತ ಏನಾದ್ರು ಒಂದು ಇನ್ವೆನ್ಷನ್ ಮಾಡಿದ್ರೆ, ಬೇರೆ ಮೆಥಡಲ್ಲಿ ನೀರನ್ನ ತೆಗಿಯೋ ಅಂತ ಮೆಥಡ್ ಮಾಡಿ ಅವುಗಳ ಮೇಲೆ ಕೂಡ ಏನು ಮಾಡ್ಬೋದು? ಅವರು ಪೇಟೆಂಟ್ನ ಕ್ಲೈಮ್ ಮಾಡ್ಬೋದು. ಇದನ್ನ ಎಷ್ಟು ವರ್ಷಕ್ಕೆ ಕೊಡ್ತಾರೆ? 20 ವರ್ಷಕ್ಕೆ ಕೊಡ್ತಾರೆ. ಆ 20 ವರ್ಷದ ನಂತರ ಆ ರೈಟ್ಸ್ನ ಏನು ಮಾಡ್ಬೋದು? ರಿನ್ಯೂವಲ್ ಮಾಡಬಹುದು. The patent has to be applied in each country by inventor to claim his rights in that country. For example, ಪೇಟೆಂಟ್ನ ಒಂದು ಕಂಟ್ರಿಯಲ್ಲಿ ಕೊಟ್ಟ ಮೇಲೆ ಅದನ್ನ ಇನ್ನೊಂದು ಕಂಟ್ರಿಯಲ್ಲಿ ಕೂಡ ಕ್ಲೈಮ್ ಮಾಡೋದಕ್ಕೆ ಇನ್ನೊಂದ್ಸಲ ಸಪ್ರೇಟ್ ಆಗಿ ಅವರು ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೋವ್ಯಾಕ್ಸಿನ್ನ ಇಂಡಿಯಾದಲ್ಲಿ ಇನ್ವೆಂಟ್ ಮಾಡಿದ್ದಾರೆ. ಆ ಕೋವ್ಯಾಕ್ಸಿನ್ಗೆ ಇಂಡಿಯಾದಲ್ಲಿ ಮಾತ್ರ ಅವ್ರಿಗೆ ಪೇಟೆಂಟ್ ಇರುತ್ತೆ. ಬೇರೆ ಕಂಟ್ರಿಯಲ್ಲೂ ಅದನ್ನ ಪೇಟೆಂಟ್ ಬೇಕು ಅಂದರೆ ಆ ಕಂಟ್ರಿಯಲ್ಲೂ ಕೂಡ ಅವ್ರು ಏನು ಮಾಡಬೇಕು? ಅಪ್ಲೈ ಮಾಡಿ ಅದಕ್ಕೆ ಪೇಟೆಂಟ್ ತಗೋಬೇಕು. ಮತ್ತು ಇನ್ನೊಂದು ವಿಚಾರ ಅಂತಂದರೆ, ಯಾರಾದರೂ ಒಬ್ಬರು ಸೈಂಟಿಸ್ಟ್ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಭಾರತ್ ಬಯೋಟೆಕ್ಗೆ ವರ್ಕ್ ಮಾಡ್ತಿದ್ದಾರೆ. ಭಾರತ್ ಬಯೋಟೆಕ್ ಇದೆ ಅಲ್ವಾ ಕೋವ್ಯಾಕ್ಸಿನ್. ಆ ಭಾರತ್ ಬಯೋಟೆಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋ ಯಾರೋ ಒಬ್ಬ ಸೈಂಟಿಸ್ಟ್ ಅದನ್ನ ಫೈಂಡ್ ಔಟ್ ಮಾಡಿದಿರ್ಬೋದು, ಕೋವ್ಯಾಕ್ಸಿನ್ ಫಾರ್ಮುಲಾನ. ಬಟ್ ಆ ಪೇಟೆಂಟ್ ಯಾರಿಗೆ ಕೊಡ್ತಾರೆ? ಆ ಕಂಪ್ನಿಗೆ ಕೊಡ್ತಾರೆ ಹೊರತು ಆ ಸೈಂಟಿಸ್ಟ್ಗೆ ಕೊಡೋದಿಲ್ಲ. ಯಾಕಂತಂದ್ರೆ ಆ ಕಂಪ್ನಿಗಲ್ಲಿ ಅವನು ವರ್ಕ್ ಮಾಡ್ತಿರೋದು, ಅದರಿಂದ ಆ ಕಂಪ್ನಿಗೆ ಅದು ಪೇಟೆಂಟ್ ಸೇರ್ಬೇಕಾಗುತ್ತೆ. ನೆಕ್ಸ್ಟ್ ಟ್ರೇಡ್ ಮಾರ್ಕ್ಸ್ ಅಂತಂದ್ರೆ ಏನು? ಟ್ರೇಡ್ ಮಾರ್ಕ್ಸ್ ಅಂತಂದ್ರೆ, a trademark can be a word, name, brand, symbol, label, etc. used by a company to create unique identity of their product. Already ಹೇಳಿದೆ ಅಲ್ಲ, it can be name, word, brand, symbol, label, etc. used by a company to create unique identity for their product. For example, Coca-Cola ಬಾಟಲ್ ನೋಡಿದ್ದೀರಾ ಅಲ್ವಾ? ಅದ್ರ ಮೇಲೆ ಏನಿರುತ್ತೆ? ಅದ್ರ ನೇಮ್ ಇರುತ್ತೆ, ಕೋಕಾ ಕೋಲಾ ಅಂತ. ಅದು ವರ್ಡ್ ಇದೆ, ಲೈಕ್ ಅವ್ರುಗಳು ಯೂಸ್ ಮಾಡೋ ಅಂತ ಟ್ಯಾಗ್ ಲೈನು, ಬ್ರ್ಯಾಂಡ್, ಸಿಂಬಲ್ಲು, ಲೇಬಲು, ಈ ಎಲ್ಲ ಐಟಮ್ಗಳ ಮೇಲೆ ಅವ್ರುಗಳಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರುತ್ತೆ. ಅದನ್ನೇ ನಾವೇನಂತೀವಿ ಅಂದರೆ ಟ್ರೇಡ್ ಮಾರ್ಕ್ ಅಂತ ಕರಿತೀವಿ. ಆ ರೀತಿ ಬಾಟಲ್ ಮಾಡೋದಾಗ್ಲಿ, ಅದ್ರ ಮೇಲಿರೋಂಥ ನೇಮ್ನ ಕಾಪಿ ಮಾಡೋದಾಗ್ಲಿ, ಅಥವಾ ಬ್ರ್ಯಾಂಡ್ನ ಕಾಪಿ ಮಾಡೋದಾಗ್ಲಿ, ಸಿಂಬಲ್ಗಳನ್ನ ಕಾಪಿ ಮಾಡೋದಾಗ್ಲಿ, ಲೇಬಲ್ಗಳನ್ನ ಕಾಪಿ ಮಾಡೋದಾಗ್ಲಿ ಯಾರು ಕೂಡ ಮಾಡೋ ಹಾಗೆ ಇಲ್ಲ. ಟ್ರೇಡ್ ಮಾರ್ಕ್ ಕ್ಯಾನ್ ಬಿ ರಿಜಿಸ್ಟರ್ಡ್, ದೆನ್ ಯೂಸ್ ದ TM ಆರ್ ರಿಜಿಸ್ಟರ್ಡ್ ಮಾರ್ಕ್ನ ಅವರು ಆ ಟ್ರೇಡ್ ಮಾರ್ಕ್ಗಳ ಮೇಲೆ ಬಳಸಬಹುದಾಗಿದೆ. ದ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಇಟ್ ಇಸ್ ಫಾರ್ 7 years and renewable after expiry in ಇಂಡಿಯಾ. ಭಾರತದಲ್ಲಿ ಯಾವುದೇ ಒಂದು ಟ್ರೇಡ್ ಮಾರ್ಕ್ನ 7 ವರ್ಷಗಳ ಕಾಲಕ್ಕೆ ರಿಜಿಸ್ಟರ್ ಮಾಡಿಸ್ಬೋದು. ಅದಾದ ನಂತರ ಅದನ್ನ
ರಿನ್ಯೂವಲ್ ಕೂಡ ಮಾಡಿಸ್ಬೋದು. ಇದನ್ನ ಟ್ರೇಡ್ ಅಂಡ್ ಮರ್ಚೆಂಡೈಸ್ ಮಾರ್ಕ್ಸ್ ಆಕ್ಟ್ 1958 ಆಕ್ಟ್ ಅಂಡರ್ ಅಲ್ಲಿ ಅದನ್ನ ನಾವು ವರ್ಕ್ ಮಾಡ್ತೀವಿ ಅಥವಾ ಮ್ಯಾನೇಜ್ ಮಾಡ್ತೀವಿ. ನೆಕ್ಸ್ಟ್, ಟ್ರೇಡ್ ಸೀಕ್ರೆಟ್ಸ್. Trade secret is any intellectual work or a product used for a business purpose that can be classified as belonging to that business, provided it is not based on information in public domain. ಆಗಲೇ ಹೇಳಿದಾಗೆ ಕೋಕಾ-ಕೋಲಾ ಕಂಪ್ನಿಯವರು ಅವ್ರದ್ದೇ ಆದಂಥ ಯುನೀಕ್ ಕಾಂಬಿನೇಷನ್ ಅನ್ನ ಸಿರಪ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಸಿರಪ್ ಅನ್ನ ಯೂಸ್ ಮಾಡ್ಕೊಂಡೆ ಅವ್ರು ಏನ್ ಮಾಡ್ತಾರೆ, ಆ ಕೋಕಾ-ಕೋಲಾ ಅನ್ನೋ ಡ್ರಿಂಕ್ ನ ಮಾಡಿ ಸೇಲ್ ಮಾಡ್ತಾರೆ. ಅದನ್ನ ಇದುವರೆಗೂ ಕೂಡ ಬೇರೆ ಯಾರಿಗೂ ಕೂಡ ಆ ಫಾರ್ಮುಲಾನ ಬಿಟ್ಕೊಟ್ಟಿಲ್ಲ. ಓಕೆ, ಅದು ಫಾರ್ಮುಲಾ ಕೇವಲ ಆ ಕಂಪ್ನಿ ಕೆಲವಷ್ಟೇ ಜನಗಳಿಗೆ ಗೊತ್ತಿರುತ್ತೆ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಅವರು ಸಿರಪ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆಯವ್ರಿಗೆ ಸಪ್ಲೈ ಮಾಡ್ತಾರೆ. ಅದು ಅದಾದ ನಂತರ ಡ್ರಿಂಕಿಗೆ ಮಿಕ್ಸ್ ಆಗಿ ಕೋಕಾ-ಕೋಲಾ ಡ್ರಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಎನ್ ಟ್ರೇಡ್ ಸೀಕ್ರೆಟ್. ನೆಕ್ಸ್ಟ್, ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್. ಇಲ್ಲಿ ಆಲ್ರೆಡಿ ನಾವು ಹೇಳಿದಾಗೆ ಜಿಯೋಗ್ರಫಿ ಅಂತಂದ್ರೆ ಒಂದು ಪ್ರದೇಶ. ಈ ಪ್ರದೇಶವನ್ನು ಇಂಡಿಕೇಟ್ ಮಾಡುವಂತ ವಸ್ತುಗಳು. ನಾನು ಆಲ್ರೆಡಿ ಹೇಳಿದಾಗೆ ಚನ್ನಪಟ್ಟಣ ಟಾಯ್ಸ್, ರೈಟ್, ಚನ್ನಪಟ್ಟಣ ಗೊಂಬೆಗಳು ಅನ್ನೋದೇ ಒಂದು ಆ ಪ್ಲೇಸ್ನ ತೋರ್ಸತ್ತೆ ಅಲ್ವಾ. ಸೊ ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಒರಿಜಿನೇಟ್ ಫ್ರಮ್ ಡೆಫಿನೆಟ್ ಜಿಯೋಗ್ರಾಫಿಕಲ್ ಏರಿಯಾ. ಅದು ಒಂದು ಪ್ಲೇಸ್ ಇಂದ ಬಂದಿದೆ ಅಥವಾ ಒಂದು ಪ್ಲೇಸ್ಗೆ ಬಿಲಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ತೋರಿಸ್ತದೆ. ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ದ ನ್ಯಾಚುರಲ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಐಡೆಂಟಿಫೈ ದ ನ್ಯಾಚುರಲ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್. ಇದು ಏನಾಗ್ತದೆ, ನ್ಯಾಚುರಲ್ ಪ್ರಾಡಕ್ಟ್ಗಳಿಗೂ ಕೂಡ ನಾವು ತೋರಿಸ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಗೂ ಕೂಡ ತೋರಿಸ್ಬೋದು. ಚನ್ನಪಟ್ಟಣ ಟಾಯ್ಸ್ ಇಸ್ ಎ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್. ಒಂದು ಎಕ್ಸಾಂಪಲ್ ಅಂತಂದ್ರೆ ಮೈಸೂರು ಸಿಲ್ಕ್, ಅದಕ್ಕೂ ಕೂಡ ಏನಾಗಿದೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಟ್ಯಾಗ್ ಇದೆ. ಚನ್ನಪಟ್ಟಣ ಟಾಯ್ಸ್ಗೂ ಕೂಡ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ. ಇಟ್ ಕ್ವಾಲಿಫೈ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ದಿಸ್ ಕ್ಯಾಟಗರಿ. ಇವುಗಳನ್ನ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅನ್ನೋ ಕೆಟಗರಿಯಲ್ಲಿ ನಾವೇನ್ ಮಾಡ್ಬೋದು, ರಿಜಿಸ್ಟರ್ ಮಾಡ್ಬೋದು. ಇಟ್ ಈಸ್ ವ್ಯಾಲಿಡ್ ಫಾರ್ 10 years. ದ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಕ್ಯಾನ್ ಬಿ an association of person, organizations or producers. ಈ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಟ್ಯಾಗ್ನ ಯಾರು ರಿಜಿಸ್ಟರ್ ಮಾಡಿಸ್ಬೋದು? ಅಂಡ್ ಅಸೋಸಿಯೇಷನ್ ಪರ್ಸನ್ಸ್. ಚನ್ನಪಟ್ಟಣ ಟಾಯ್ಸ್ ಚನ್ನಪಟ್ಟಣದಲ್ಲಿ ಒಬ್ಬರೇ ಮಾಡೋದಿಲ್ಲ ಅಲ್ವಾ, ಸುಮಾರು ಜನ ಮಾಡ್ತಾರಲ್ವಾ. ಅವರೆಲ್ಲರೂ ಸೇರಿ ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಆರ್ಗನೈಸೇಷನ್ ಅಥವಾ ಬೇರೆ ಯಾವ್ದಾದ್ರು ಒಂದು ಕಂಪ್ನಿನೇ ಮಾಡ್ತಾರೆ. ಮೈಸೂರು ಸಿಲ್ಕ್ ಅನ್ನೋದನ್ನ ಯಾವುದೋ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ನ ಯಾರು ಮಾಡ್ತಿದ್ದಾರೆ, ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪನಿ ಲಿಮಿಟೆಡ್ ಅನ್ನೋರು ಮಾಡ್ತಿದ್ದಾರೆ. ಅದನ್ನ ಯಾರು ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ, ಆ ಕಂಪ್ನಿಯವ್ರು ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಓಕೆನಾ. ಸೊ ಅವು ಆರ್ಗನೈಸೇಷನ್ ಅವರು ಕೂಡ ಅದಕ್ಕೆ ಅಪ್ಲೈ ಮಾಡ್ಬೋದು. ಅಥವಾ ಇನ್ನು ಅನದರ್ ಥಿಂಗ್ ಇಸ್ ಬೈ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಅಂದ್ರೆ ಆ ವಸ್ತುವನ್ನ ಅಥವಾ ಕಮಾಡಿಟಿಯನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರು ಮಾತ್ರ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ಅಂತಂದ್ರೆ ಮೈಸೂರು ವಿಳ್ಳೆದೆಲೆ ಇದೆ ಅಲ್ವಾ, ಆ ಮೈಸೂರು ವಿಳ್ಳೆದೆಲೆಗೂ ಕೂಡ ಏನಿದೆ, ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ. ಮೈಸೂರು ವಿಳ್ಳೆದೆಲೆ ಇಸ್ ವೆರಿ ಮಚ್ ಫೇಮಸ್. ಅದನ್ನಕ್ಕೆ ಯಾರು GI ಟ್ಯಾಗ್ನ ಅಪ್ಲೈ ಮಾಡ್ಬೋದು, ಅದನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವರು ಮಾಡ್ಬೋದು. ಅದನ್ನು ಮಾಡಿದವರು ಮಾಡ್ತಾರಲ್ಲ, ಆ ಅಸೋಸಿಯೇಷನ್ ಅಲ್ಲಿ ಯಾರ್ಯಾರು ಇರ್ತಾರೆ, ಯಾರು ಆ ಸಂಘ ಇರುತ್ತಲ್ವಾ, ಅವರು ಮಾತ್ರ ಅದನ್ನ ಪ್ರೊಡ್ಯೂಸ್ ಮಾಡ್ಬೋದು. ಅಥವಾ ಆ ಪ್ರೊಡ್ಯೂಸ್ ಮಾಡಿರೋಂಥ ವಸ್ತುಗಳನ್ನ ಇದು ಮೈಸೂರು ವಿಳ್ಳೆದೆಲೆ ಅಂತ ಹೇಳ್ಬಿಟ್ಟು ಇಂಡಿಕೇಶನ್ ಮಾಡಿ ಅದನ್ನ ಸೇಲ್ ಮಾಡ್ಬೋದು. ಕೆಲವೊಂದು ಇಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಇರೋಂಥ ವಸ್ತುಗಳನ್ನ ತೋರಿಸ್ತೀನಿ. ಶಿವಕುಮಾರ್ ಕೇಳಿಸ್ತಾ ಉಂಟಾ? ಶಿವಕುಮಾರ್, ವಿನಯ್ ಕುಮಾರ್ ಕೇಳಿಸ್ತಾ ಇದೆಯಾ? ಮಾತಾಡಿ. ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಉಂಟಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ?
ಎಸ್ ಸರ್ ಕಾಣಿಸ್ತೈತಿ. ಏನ್ ಕಾಣಿಸ್ತಾ ಉಂಟು? ಸರ್ ಯಾವ್ದೋ ಫ್ರೂಟು. ಯಾವ ಫ್ರೂಟ್ ಅದು? ಯಾವ್ದು ಗೊತ್ತಾಯ್ತಾರ, ಆಪಲ್ ಇರ್ಬೇಕು ಸರ್. ನೀ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ವಾ? ನಾನು ಇಲ್ಲ ಜಿಯೋಗ್ರಫಿಕಲ್ ಸರ್, ಕ್ಲಿಯರ್ ಆಗಿ ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ತಿದ್ದೆ. ಕೆಲವೊಂದು ವಸ್ತುಗಳ ಮೇಲೆ ಅಥವಾ ಕಮಾಡಿಟಿ ಮೇಲೆ ಏನಿದೆ, ಆ ಒಂದು ಆರ್ಗನೈಸೇಷನ್ಗೆ ಅಥವಾ ಪ್ರೊಡ್ಯೂಸರ್ಸ್ಗೆ ಏನ್ ಸಿಗ್ಬೋದು? ಆ GI ಟ್ಯಾಗ್ ಸಿಗ್ಬೋದು, ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಸಿಗ್ಬೋದು. ಇದು ಕೆಲವೊಂದು ವಸ್ತುಗಳು ಯಾವುದಕ್ಕೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಟ್ಯಾಗ್ ಇದೆ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಒನ್ ಕೂರ್ಗ್ ಆರೆಂಜ್. ಈ ಕೊಡಗಿನ ಆರೆಂಜ್ ಇದೆ ಅಲ್ಲ, ಕಿತ್ತಳೆ ಹಣ್ಣಿಗೆ, ಇದಕ್ಕೂ ಕೂಡ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ. ಈ ಕೊಡಗಿನಲ್ಲಿ ಬೆಳೆಯುವಂತ ಕಿತ್ತಳೆನ ಮಾತ್ರ ನಾವು ಕೆಲವೊಂದು ಪ್ರೊಡ್ಯೂಸರ್ಸ್ ಇರ್ತಾರಲ್ಲ, ಅವರಿಗೆ ಮಾತ್ರ ಇದನ್ನ ಬೆಳಿಲಿಕ್ಕೆ ಅವಕಾಶ ಇರುತ್ತೆ, ಮತ್ತೆ ಅದನ್ನ ಹೇಳಿ ಸೇಲ್ ಮಾಡುವಂತ ಅವಕಾಶ ಕೂಡ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಯಾವ ಯಾವ ವಸ್ತುಗಳಿಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ, ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ ವಸ್ತುಗಳ ಮೇಲೆ ಅನ್ನೋದನ್ನ ನೋಡೋಣ. ಇದೇನಿದು ಕಾಣಿಸ್ತಾ ಉಂಟಾ? ಇದು ಮೈಸೂರ್ ಪಾಕ್ ಮೇಲೂ ಕೂಡ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಟ್ಯಾಗ್ ಇದೆ. ಇದು ಮೈಸೂರ್ ಸಿಲ್ಕ್, ಚನ್ನಪಟ್ಟಣ ಟಾಯ್ಸ್, ಮೈಸೂರ್ ಬೀಟಲ್ ಲೀವ್ಸ್, ಹಾಗೇನೆ ಇದು ಧಾರವಾಡ ಪೇಡ. ಈ ಧಾರವಾಡ ಪೇಡನೂ ಕೂಡ ಅವ್ರದ್ದು ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್. ಆ ಅಸೋಸಿಯೇಷನ್ ಅವರು ಮಾತ್ರ ಪ್ರೊಡ್ಯೂಸ್ ಮಾಡಿ ಇದನ್ನ ಧಾರವಾಡ ಪೇಡ ಅಂತ ಹೇಳ್ಬಿಟ್ಟು ಲೇಬಲ್ ಹಾಕಿ ಮಾರಲಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಬೇರೆ ಯಾವ್ದಾದ್ರು ನೋಡೋಣ, ನಂಜನಗೂಡು ಬನಾನಾ, ಇದಕ್ಕೂ ಕೂಡ GI ಟ್ಯಾಗ್ ಇದೆ. ಮಂಗಳೂರು ಹಂಚು, ಮಂಗಳೂರು ಬನ್ಸ್, ಹಾಗೆ ಮೈಸೂರು ಸ್ಯಾಂಡಲ್ ಸೋಪ್. ಇದೇ ರೀತಿ ಇನ್ನು ಸುಮಾರು ವಸ್ತುಗಳ ಮೇಲೆ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಟ್ಯಾಗ್ ಇದೆ. ನಾನು ಕೆಲವೊಂದು ವಸ್ತುಗಳನ್ನ ಮಾತ್ರ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಕರ್ನಾಟಕದ್ದು. ಈ ಕರ್ನಾಟಕದಲ್ಲೂ ಕೂಡ ಮೋರ್ ದೆನ್ 40 ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಟ್ಯಾಗ್ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಟ್ಯಾಗ್ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲೇನೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಕಾಪಿರೈಟ್ಸ್. ಕಾಪಿರೈಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಇದುವರೆಗೂ ಏನ್ ನೋಡಿದ್ವಿ? ಇಂಡಸ್ಟ್ರಿಯಲ್ ಪ್ರಾಪರ್ಟೀಸ್ ನ ನೋಡಿದ್ವಿ. ಈಗ ಇನ್ನೊಂದು ಕೆಟಗರಿ ಏನದು? ಕಾಪಿರೈಟ್ಸ್. ಕಾಪಿರೈಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು, ಕಾಪಿರೈಟ್ ಇಟ್ ಈಸ್ ಎ ನೆಗೆಟಿವ್ ರೈಟ್ ವಿಚ್ ಪ್ರಿವೆಂಟ್ಸ್ ದ ಅಪ್ರೋಪ್ರಿಯೇಷನ್ ಆಫ್ the fruits of man's work, labor, skills by another person. ಇದು ಬೇರೆ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಕ್ರಿಯೇಟ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಆರ್ಟಿಸ್ಟಿಕ್ ವರ್ಕ್. ಫಾರ್ ಎಕ್ಸಾಂಪಲ್, ಯಾರೊಬ್ರು ಒಂದು ಬುಕ್ ಬರೆದಿರ್ತಾರೆ, ಅಥವಾ ಏನೋ ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡಿರ್ತಾರೆ, ಅಥವಾ ಮ್ಯೂಸಿಕ್ ಮಾಡಿರ್ತಾರೆ, ಫಿಲಮ್ ಮಾಡಿರ್ತಾರೆ, ಫೋಟೋಗ್ರಫಿ ತೆಗ್ದಿರ್ತಾರೆ, ಡ್ರಾಮಾ ಮಾಡಿರ್ತಾರೆ, ಸ್ಕಲ್ಪ್ಚರ್ ಮಾಡಿರ್ತಾರೆ. ನಮ್ಮ ಕಾಂತರಾಜು ಮಾಡಿರ್ತಾನಲ್ಲ, ಯಾವ್ದದು ಸ್ಕಲ್ಪ್ಚರ್ ಮಾಡ್ತಾರ, ಅವ್ನು ಪೇಂಟಿಂಗ್ ಮಾಡಿರ್ತಾನಲ್ವಾ, ಆ ಪೇಂಟಿಂಗ್ ಮೇಲೆ ಯಾರಿಗೆ ಹಕ್ಕಿರುತ್ತೆ? ಆ ಕಾಂತರಾಜಿಗೆ ಮಾತ್ರನೇ ಹಕ್ಕು ಇರುತ್ತೆ. ಆ ಪೇಂಟಿಂಗ್ಸ್ನ ಬೇರೆಯವರು ಕಾಪಿ ಮಾಡಿ ಅವ್ರು ಮಾಡಿದ್ದು ಅಂತ ಹೇಳಿ ಸೇಲ್ ಮಾಡಲಿಕ್ಕೆ ಬರೋದಿಲ್ಲ. ಅವ್ನು ಮಾಡೋ ಸ್ಕಲ್ಪ್ಚರ್ ಮೇಲೆ ಯಾರಿಗೆ ರೈಟ್ಸ್ ಇರುತ್ತೆ? ಕಾಂತರಾಜಿಗೆ ಮಾತ್ರ ರೈಟ್ಸ್ ಇರುತ್ತೆ. ಕಾಂತರಾಜು ಏನಾದ್ರು ಒಂದು ಹಾಡು ಹೇಳಿದ್ರೆ ಅದನ್ನ ನಾವು ರೆಕಾರ್ಡ್ ಮಾಡಿಬಿಟ್ಟು ನಾವು ಸೇಲ್ ಮಾಡೋ ಹಾಗಿಲ್ಲ, ಅವನಿಂದ ಕನ್ಸೆಂಟ್ ತಗೊಂಡು ನಾವು ಸೇಲ್ ಮಾಡ್ಬೋದು. ಬಟ್ ಅದು ರೈಟ್ಸ್ ಯಾರಿಗಿರುತ್ತೆ? ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ರೈಟ್ಸ್ ಇರುತ್ತೆ. ಈವನ್ ಬುಕ್ಸ್ ಬರ್ದಿರ್ತಾರಲ್ವ, ನೀವು ಯಾವುದೇ ಒಂದು ಬುಕ್ಸ್ನ ನೋಡಿ ಅದರಲ್ಲಿ ಏನಿರ್ತದೆ? ಕಾಪಿ ರೈಟ್ ಅಂತ. ನಾವು ಲೆಟ್ ಅಸ್ ಕನ್ಕ್ಲೂಡ್ ವಾಟ್ ಯು ಹ್ಯಾವ್ ಲರ್ನ್ ಟುಡೇ. ಮೇನ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಇದು ಏನಾಗಿರುತ್ತೆ? ಮೇನ್ಲಿ 2 ರೀತಿಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದೆ. ಯಾವ್ದಾವುದು? ಒಂದು ಲಿಟರರಿ ಅಂಡ್ ಆರ್ಟಿಸ್ಟಿಕ್ ವರ್ಕ್, ಇನ್ನೊಂದು ಏನದು? ಇಂಡಸ್ಟ್ರಿಯಲ್ ಪ್ರಾಪರ್ಟಿ. ಈ ಲಿಟರರಿ ಆರ್ಟಿಸ್ಟಿಕ್ಸ್ ವರ್ಕ್ಸ್ ನ ನಾವು ಯಾವ್ದ್ರಿಂದ ಪ್ರೊಟೆಕ್ಟ್ ಮಾಡ್ತೀವಿ? ಕಾಪಿ ರೈಟ್ಸ್ ಇಂದ ಪ್ರೊಟೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಇಂಡಸ್ಟ್ರಿಯಲ್ ಪ್ರಾಪರ್ಟಿ. ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಡಿಸ್ಕ್ರೈಬ್ ದ ಫಿಸಿಕಲ್ ಮ್ಯಾಟರ್ ದಟ್ ಈಸ್ ದ ಪ್ರಾಡಕ್ಟ್ ಆಫ್ ಎನ್ ಐಡಿಯಾ ಆರ್ ಕಾನ್ಸೆಪ್ಟ್ ಆರ್ ಕಮರ್ಷಿಯಲ್ ಪರ್ಪಸಸ್. It is protected by patented objects, patents in the trademark,
ಇಂಡಸ್ಟ್ರಿಯಲ್ ಡಿಸೈನ್, ಟ್ರೇಡ್ ಸೀಕ್ರೆಟ್ಸ್, ಲೇಔಟ್ ಡಿಸೈನ್ ಅಂಡ್ ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್. ಈ ಎಲ್ಲ ಮೀನ್ಸ್ ಇಂದ ನಾವೇನ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ತೀವಿ. ಓಕೆ, ವಿತ್ ದಿಸ್ ವಿ ಹ್ಯಾವ್ ಕನ್ಕ್ಲೂಡ್ ದಿಸ್ ಸೆಷನ್. ಏನೋ ಡೌಟ್ಸ್ ಇದೆಯಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಟೈಪ್ಸ್ ಮೇಲೆ? ಶಿವಕುಮಾರ್ ಅಂಡ್ ವಿನಯ್ ಕುಮಾರ್, ಡೌಟ್ಸ್ ಉಂಟಾ? ಇಲ್ಲ ಓಕೆ, ಇಲ್ಲ ಸರ್. ಮತ್ತೆ ಇನ್ನೇನಾದ್ರೂ